ಗಂಡು ಮಕ್ಕಳು 2 ಹೆಣ್ಮಕ್ಳು ಇಟ್ಕೊಂಡು ಬದುಕ್ತಾ ಇದ್ರು. ತಂದೆ ಇಲ್ಲ, ತಾಯಿನೇ 5 ಹೊಟ್ಟೆಗಳಿಗೆ ಆಹಾರ ಒದಗಿಸ್ಬೇಕು. ಎಲ್ಲಿ ತರಬೇಕು? ಪಾಪ ಯಾವುದೋ ಒಂದು ಶಾಲೆಯಲ್ಲಿ ಮಧ್ಯಾಹ್ನದ ಊಟ ತಯಾರು ಮಾಡೋದು ಆಕೆ ಕೆಲಸ. ಅದಕ್ಕೆ ತಿಂಗಳಿಗೆ 30 ರೂಪಾಯಿ ಸಂಬಳ. ಅಂದ್ರೆ ದಿನಕ್ಕೆ 1 ರೂಪಾಯಿಯಲ್ಲಿ ಜನ ಬದುಕಬೇಕು. 5 ಜನ ಹೆಂಗೆ ಬದುಕ್ತಾರೆ? ನನಗನ್ಸೋದು ಹಸಿದ ಹೊಟ್ಟೆ ಇದೆಯಲ್ಲ ಅದೇ ದಾರಿ ತೋರಿಸುತ್ತೆ. ಬೆಳಗ್ಗೆ ಎದ್ದು ತಾನು ಗುಡಿಸಲಿಗೆ ಇಡ್ಲಿ ಮಾಡ್ತಾ ಇದ್ಲು. ಮಕ್ಕಳು ತೊಗೊಂಡು ಹೋಗಿ ಮಾರ್ಕೊಂಬರ್ಬೇಕು, ದುಡ್ಡು ತರ್ತಿದ್ರು. ಈಗ ಹಿರಿ ಹುಡುಗ, ಅವನ ಹೆಸರು ಶರತ್ ಬಾಬು ಅಂತ. ಓದ್ನಲ್ಲಿ ಬಹಳ ಮುಂದೆ ಹುಡುಗ. ಶಾಲೆಗೆ ಯಾವಾಗಲೂ ಪ್ರಥಮ ಬರ್ತಾ ಇದ್ದ. 10ನೇ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಪಡೆದ. ಅವನು 2 ಹಸಿವು ಯಾವಾಗಲೂ ಇರ್ತಿತ್ತಂತೆ. ಶರತ್ ಬಾಬು ಹೇಳ್ತಾರೆ, ಒಂದು ಹೊಟ್ಟೆ ಹಸಿವು, ಇನ್ನೊಂದು ಏನಾದರೂ ಸಾಧನೆ ಮಾಡಬೇಕು ಅಂತ ಹಸಿವು. PUC ಓದಕ್ಕೆ ದುಡ್ಡಿಲ್ಲ, ವಾರ್ಷಿಕ ಫೀ 3,000 ಎಲ್ಲಿಂದ ತರಬೇಕು? ಅವನೇನು ಮಾಡ್ತಿದ್ದ? ರಜೆಯಲ್ಲಿ ಪುಸ್ತಕ ಬೈಂಡ್ ಮಾಡೋ ಕೆಲಸ ಮಾಡಬೇಕು. ಒಂದು 20 ಜನ ಸ್ನೇಹಿತರು ಸೇರಿಕೊಂಡು ಬೈಂಡಿಂಗ್ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹೇಗೋ ಮಾಡಿ ತನ್ನ ಫೀಗೆ ವ್ಯವಸ್ಥೆ ಮಾಡಿಕೊಂಡ. ಇವನು ಕಾಲೇಜಿನ ಗೆಳೆಯ ಹೇಳಿದಂತೆ, ಇಂಜಿನಿಯರಿಂಗ್ ಓದೋ ನೀನು, ಬಿಟ್ಸ್ ಪಿಲಾನಿ ಅಂತಿದೆಯಲ್ಲ, ಅಲ್ಲಿ ಸೇರ್ಕೊ ನೀನು, ಇಂಜಿನಿಯರಿಂಗ್ ಆಗು ಅಂತ. ಇವನು ಮಾರ್ಕ್ಸನ್ನು ಬಂದಿತ್ತು, ಪ್ರವೇಶನೂ ಸಿಕ್ತು. ಆದ್ರೆ ವರ್ಷದ ಖರ್ಚು 42,000 ರೂಪಾಯಿ. ಎಲ್ಲಿ ತರ್ತಾನೆ ಪಾಪ? ಆದರೆ ಸಾಧನೆಯ ಹಠ ಏನನ್ನಾದರೂ ಮಾಡಿಸ್ತದೆ. ಆ ಬೈಂಡಿಂಗ್ ಗಳಿಸಿದ ದುಡ್ಡು ಅಷ್ಟೇ. ಅಕ್ಕ ಒಬ್ಬಳು ದೊಡ್ಡವಳು, ಆಕೆ ತನ್ನ ಕಡೆ ಇರುವಂಥ ಚಿಕ್ಕ ಪುಟ್ಟ ಆಭರಣ ಎಲ್ಲ ಒತ್ತೆ ಇಟ್ಟು ಪ್ರಾರಂಭಿಕ ಹಣ ಕಟ್ಟಿ ಸೇರ್ಕೊಂಡ. ಮುಂದೆ ಸ್ಕಾಲರ್ಶಿಪ್ ಕೊಟ್ಟರು, ಮಂಜೂರಾಯಿತು. ಅಕ್ಕನ ಆಭರಣ ವಾಪಸ್ ಕೊಟ್ಟ. ಅದರ ಪಿಲಾನಿಯಲ್ಲಿ ಬದುಕು ಸುಸೂತ್ರ ಆಗಿರಲಿಲ್ಲ. ಫೀಸ್ ಏನೋ ಕಟ್ಟಿದ, ತಾನು ಬದುಕಬೇಕಲ್ಲ. ಅವನು 2 ತೊಂದರೆ ಇತ್ತು. ಬಡತನದ ಕೀಳರಿಮೆ ಜೊತೆಗೆ ಇಂಗ್ಲೀಷ್ ಬರೋಲ್ಲ ನಾನು ಚೆನ್ನಾಗಿ ಮಾತಾಡೋದಕ್ಕೆ ಅಂತ ಸೇರ್ಕೊಂಡಿದ್ದೆ. ನಿಧಾನಕ್ಕೆ ಅವನೇನು ಮಾಡಿದ, ಸ್ನೇಹಿತರು ಸೇರ್ಕೊಂಡು ಬರೀ ಇಂಗ್ಲೀಷಲ್ಲಿ ಮಾತಾಡ್ರೋ ಅಂದ್ಕೊಂಡು ಇಂಗ್ಲೀಷ್ ಬೆಳೆಸ್ಕೊಂಡ. ಬದುಕೋದಕ್ಕೆ ದುಡ್ಡು ಬೇಕಲ್ಲ. ಹಾಸ್ಟೆಲಲ್ಲಿ ಅಡುಗೆ ಮನೆ ಇತ್ತಲ್ಲ, ಈ ಅಮ್ಮ ಮಾಡಿದ ಇಡ್ಲಿ ಮಾರ್ಕೊಂಬರೋದು ಅನುಭವ ಇತ್ತಲ್ಲ, ಅದನ್ನ ತೇರಿಸ್ಕೊಂಡು ಅಡುಗೆ ಮನೆ ಜವಾಬ್ದಾರಿ ನಾನು ತಗೋತೀನಿ, ಸ್ವಲ್ಪ ನನಗೆ ಹಾಸ್ಟೆಲ್ ನಡೆಸ್ಕೊಡ್ತೀನಿ, ನನಗೇನೋ ದುಡ್ಡು ಕೊಡಿ ಅಂತ ಹೇಳ್ದ. ಕಾಲೇಜವ್ರಾದ್ರು ಯಾರಿಗೋ ಕೊಡ್ಬೋದು, ಇವನಿಗೆ ಕೊಡ್ಬೋದು. ಚೆನ್ನಾಗಿ ಮಾಡ್ದ. ಅಲ್ಲೇ ಹಾಸ್ಟೆಲಲ್ಲೇ ಇರ್ತಿದ್ದ, ಯಾವಾಗಲೂ ಅಡುಗೆ ಮನೆಯಲ್ಲಿದ್ದು ಚೆನ್ನಾಗಿ ನೋಡ್ಕೊಂಡು ಅಡುಗೆ ಮನೆ. ಇಂಜಿನಿಯರಿಂಗ್ ಮುಗಿತು, ಮೊಲಾರಿಸ್ ಅಂತ ಕಂಪನಿ ಸೇರ್ಕೊಂಡು. ತಾಯಿ ಮಗ ಕೆಲಸ ಸೇರಿ ನಮ್ಮ ಭಾರ ಕಮ್ಮಿ ಮಾಡ್ತಾನೆ ಅಂತ ಸಂತೋಷಪಟ್ಲು. ಹುಡುಗನ ಕನಸು ಸಣ್ಣದಲ್ಲ ಅದು. ಅವನ ಗುರುಗಳೊಬ್ಬರು ಹೇಳಿದಂತೆ MBA ಮಾಡೋ ನೀನು, ಇಂಜಿನಿಯರ್ ಮಾಡಿದ ಪ್ರಯೋಜನ MBA ಮಾಡುವುದು. ಆತ ಕೇಳಿದ, ಭಾರತದಲ್ಲಿ ಸರ್ವಶ್ರೇಷ್ಠ MBA ಎಲ್ಲಿದೆ? ಅವ್ರು ಹೇಳಿದ್ರು, ಮಾಡಿದರೆ IIM ಅಹಮದಾಬಾದಲ್ಲಿ ಮಾಡ್ಬೇಕಪ್ಪ ನೀನು. ಅಲ್ಲೇ ಮಾಡ್ತೀನಿ ಅಂತ 2 ಸಲ ಪ್ರಯತ್ನ ಮಾಡಿದ. ಬೇರೆ ಕಡೆ ಸೀಟ್ ಸಿಕ್ತು, IIM ಅಹಮದಾಬಾದಲ್ಲಿ ಸಿಗಲಿಲ್ಲ. ಬಿಡಲಿಲ್ಲ ಹುಡುಗ. 3ನೇ ಸಲ ಪರೀಕ್ಷೆ ಕೂತ್ಕೊಂಡ, IIM ಅಹಮದಾಬಾದ್ ಸೇರ್ಕೊಂಡ. 2 ವರ್ಷ ಶಿಕ್ಷಣ ಮುಗಿದಾಗ ಹಲವಾರು ಸಂಸ್ಥೆಗಳು ಬೇಕಾದಷ್ಟು ಕೈ ತುಂಬ ಹಣ ಕೊಡ್ತೀವಿ ಬಾರೋ ಅಂತ ಕೈ ಮಾಡಿ ಕರೆದ್ರು. ಈ ಹುಡುಗ ತೀರ್ಮಾನ ಮಾಡಿದ, ನಾ ಯಾರ ಕೈಯಲ್ಲೂ ಕೆಲಸ ಮಾಡಲ್ಲ, ಕೈ ಚಾಚೋದು ಸಣ್ಣದು, ಕೆಲಸ ಕೊಡೋ ಕೆಲಸ ಮಾಡ್ತೀನಿ ಅಂತ ಹಠ ಹೇಳಿದ. ನೋಡಿ ಒಂದು ಧೈರ್ಯ. ತಾನೇ ವ್ಯವಹಾರ ಮಾಡಬೇಕು ಅಂತ ಶುರು ಮಾಡಿದ. ತಾಯಿ ಇಡ್ಲಿ ಮಾರಿದ್ದು, ಪಿಲಾನಿಯಲ್ಲಿ ಅಡುಗೆ ಮನೆ ನಿಭಾಯಿಸಿದ ಬಹುಶಃ ಮನಸ್ಸಲ್ಲಿತ್ತು ಅನಿಸುತ್ತೆ. ತಾನೇ ನೌಕರಿಗೆ ಹೋಗದೆ ನೌಕರಿ ಕೊಡೋ ಹಂಗಾಗಬೇಕು ಅಂತ ಊಟ ತಿಂಡಿ ಸರಬರಾಜು ಮಾಡುವಂಥ ಫುಡ್ ಕಿಂಗ್ ಕೇಟ್ರಿಂಗ್ ಸರ್ವಿಸಸ್ ಅಂತ ಶುರು ಮಾಡಿದ ಕಂಪನಿ. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಈಗ ಒಂದು ಕೈ ಕೆಳಗೆ 500 ಜನ ಕೆಲಸ ಮಾಡ್ತಾರೆ. ಆತನ ಆಸೆ ಇರೋದೇನು ಗೊತ್ತಾ? ಇನ್ನು 5 ವರ್ಷಗಳಲ್ಲಿ 15,000 ಜನಕ್ಕೆ ಕೆಲಸ ಕೊಡಬೇಕು. ಖಂಡಿತ ಸಾಧ್ಯ ಇದೆ. ಮಗಿಪಕ್ಕಂ ಕೊಳಚೆ ಪ್ರದೇಶದ ಹುಡುಗ ಇವತ್ತು ಆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾನೆ. ಸ್ನೇಹಿತರೆ, ಒಂದು ಮಾತು ನಮಗೆ ಸ್ಪಷ್ಟ ಆಗಬೇಕು, ಸಾಧನೆಗೆ ಅಡ್ಡಿ ಆಗೋದು ಬಡತನ ಅಲ್ಲ. ಆ ಜನ ಅನ್ಕೋತೀವಿ ಬಡತನದಿಂದ ಸಾಧನೆ ಆಗೋಲ್ಲ ಅಂತ ಹೇಳ್ತೀವಿ. ಸಾಧನೆಗೆ ಅಡ್ಡಿ ಆಗೋದು ಬಡತನ ಅಲ್ಲ, ಛಲದ ಕನಸುಗಳ ಬಡತನ. ಸಾಧನೆ ಮಾಡಬೇಕು ಅಂತ ಛಲದ ಕನಸುಗಳಿದ್ದಾವಲ್ಲ, ಅದರ ಬಡತನ ಬಂದರೆ. ಸ್ಫೂರ್ತಿದಾಯಕ ಮಾತು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.